ಕರ್ನಾಟಕ ಸರ್ಕಾರ ಪ್ರಮುಖವಾಗಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಮೂಲಕವೇ ಸರ್ಕಾರವನ್ನು ಸ್ಥಾಪನೆ ಮಾಡೋದಕ್ಕೆ ಯಶಸ್ವಿ ಆಯಿತು. ಆಗ ಬಿಜೆಪಿಯವರು ಈ ಗ್ಯಾರಂಟಿ ಯೋಜನೆಗಳನ್ನು ಉಚಿತವಾಗಿ ಕೊಡೋದನ್ನು ಪ್ರಶ್ನೆ ಮಾಡಿದರು. ಆದರೆ ಈಗ ಬಿಹಾರದಲ್ಲೂ ಕೂಡ ಮೈತ್ರಿ ಸರ್ಕಾರ, ಪ್ರಮುಖವಾಗಿ ಬಿಜೆಪಿ ಮತ್ತು JDUನ ಸರ್ಕಾರ ಏನಿದೆ, ಹಾಗೆ JDU ಏನಿದೆ ಬಿಜೆಪಿಯ ಮೈತ್ರಿ ಪಕ್ಷ, ಅವರು ಉಚಿತವಾಗಿ ವಿದ್ಯುತ್ತನ್ನು ಕೊಡ್ತೀವಿ ಅಂತ ಜನಗಳಿಗೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿದೆ. ಇದೇ ವಿಚಾರವನ್ನು ಇಟ್ಕೊಂಡು ಈಗ ಕಾಂಗ್ರೆಸ್ನವರು ಕೂಡ ಬಿಜೆಪಿಯನ್ನು ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ನಾವು ಉಚಿತವಾಗಿ ಕೊಡೋದಕ್ಕೆ ವಿರೋಧ ಮಾಡ್ತಾ ಇಲ್ಲ, ಆದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ನಮ್ಮ ವಿರೋಧ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಬಿಹಾರ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಮಾದರಿಯಲ್ಲಿ ಬಿಹಾರದಲ್ಲಿಯೂ ಗ್ಯಾರಂಟಿಯೊಂದು ಘೋಷಣೆಯಾಗಿದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಸಿಎಂ ನಿತೀಶ್ ಕುಮಾರ್ ಉಚಿತ ವಿದ್ಯುತ್ ನೀಡೋದಾಗಿ ಘೋಷಿಸಿದ್ದಾರೆ. ಗೃಹ ಬಳಕೆದಾರರು 125 ಯೂನಿಟ್ಗಳವರೆಗಿನ ವಿದ್ಯುತ್ಗೆ ಹಣ ಪಾವತಿಸಬೇಕಾಗಿಲ್ಲ ಅಂದಿದ್ದಾರೆ. ನಾವು ಆರಂಭದಿಂದಲೂ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ವಿದ್ಯುತ್ ಒದಗಿಸುತ್ತಿದ್ದೇವೆ. ಈಗ ನಾವು ಆಗಸ್ಟ್ 1, 2025ರಿಂದ ಅಂದರೆ ಜುಲೈ ತಿಂಗಳ ಬಿಲ್ನಿಂದ ರಾಜ್ಯದ ಎಲ್ಲ ಗೃಹ ಬಳಕೆದಾರರು 125 ಯೂನಿಟ್ಗಳವರೆಗಿನ ವಿದ್ಯುತ್ಗೆ ಯಾವುದೇ ಹಣವನ್ನು ಪಾವತಿಸಬೇಕಾಗಿಲ್ಲ ಎಂದು ನಿರ್ಧರಿಸಿದ್ದೇವೆ. ಇದು ರಾಜ್ಯದ ಒಟ್ಟು 1,67,00,000 ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತದೆ. ರಾಜ್ಯದಲ್ಲಿ ಗ್ಯಾರಂಟಿ ಘೋಷಣೆ ಆದಾಗ ವಿಪಕ್ಷ ನಾಯಕರು ಟೀಕಿಸಿದ್ದರು. ದಿವಾಳಿ ಆಗುತ್ತೆ ಎಂಬೆಲ್ಲ ಆತಂಕವನ್ನ ಬಿಜೆಪಿ ಹೊರಹಾಕಿತ್ತು. ಆದ್ರೀಗ ಬಿಜೆಪಿಯ ಮಿತ್ರ ನಿತೀಶ್ ಅವರ ನಿರ್ಧಾರ ಕೈಪಡೆಗೆ ಅಸ್ತ್ರ ತಂದುಕೊಟ್ಟಿದೆ. ರಾಜ್ಯದ ಸಚಿವರು ಕರ್ನಾಟಕ ಇಡೀ ದೇಶಕ್ಕೆ ಮಾದರಿ ಅಂತಿದ್ದಾರೆ. ಈಗ ಬಿಹಾರದಲ್ಲೂ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ, ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ. ಕಾಂಗ್ರೆಸ್ ಮಾಡೆಲ್ನ ಫಾಲೋ ಮಾಡ್ತಾ ಇದೆಯಾ ಸರ್ ಬಿಜೆಪಿ? ಖಂಡಿತ ಕಾಂಗ್ರೆಸ್ ಮಾಡೆಲ್ನ ಬಿಜೆಪಿ ಅಲ್ಲ, ಇಡೀ ದೇಶದ ಸರ್ಕಾರನೇ ಫಾಲೋ ಮಾಡ್ತಾ ಇದೆ. ಎಲ್ಲಾ ಚುನಾವಣೆಗಳು ಬಂದಾಗ, ಮಹಾರಾಷ್ಟ್ರ ಚುನಾವಣೆ, MP ಚುನಾವಣೆ, ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರಿದ್ದಾರೆ. ಬಹುಶಃ ಈಗ ಅವರಿಗೆ ಜ್ಞಾನೋದಯ ಆಗಿದೆ. ಸಾರ್ವಜನಿಕರಿಗೆ, ಬಡವರ ಬಗ್ಗರಿಗೆ ಒಂದಷ್ಟು ಕೊಡಬೇಕು ಅಂತ ಕೊಡ್ಲಿ, ಸಂತೋಷ. ನಾವೇನು ಬೇಜಾರು ಮಾಡಲ್ಲ, ಟೀಕೆ ಮಾಡಲ್ಲ. ಬಿಜೆಪಿಯವರು ಕಾಂಗ್ರೆಸ್ಸನ್ನ ಮತ್ತು ದೇಶದಲ್ಲಿಯೇ ವಿಶ್ವದಲ್ಲೇ ಪ್ರಥಮ ಬಾರಿಗೆ ಈ ಗ್ಯಾರಂಟಿಗಳನ್ನ ಮಾಡಿದಂಥ ಕರ್ನಾಟಕ ಸರ್ಕಾರವನ್ನ ಕಾಪಿ ಮಾಡೋದಂತೂ ಬಿಡೋದಿಲ್ಲ. ಹೀಗೆ ಕಾಂಗ್ರೆಸ್ ನಾಯಕರು ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಜೆಪಿಯನ್ನ ಜಾಡಿಸ್ತಾ ಇದ್ದಾರೆ. ಆದ್ರೆ ಕೇಸರಿ ಪಡೆ ಬಿಹಾರ ಸರ್ಕಾರದ ನಿರ್ಧಾರವನ್ನ ಸಮರ್ಥಿಸಿಕೊಂಡಿದೆ. ವಿಪಕ್ಷದ ಉಪನಾಯಕ ಬೆಲ್ಲದ್ ಬಿಜೆಪಿ ಗ್ಯಾರಂಟಿ ವಿರುದ್ಧ ಇಲ್ಲ ಅಂತ ಹೇಳಿದ್ದಾರೆ. ಫ್ರೀಬೀಸ್ ಕೊಡಬಾರ್ದಂತೆ ನಾವು ವಿರೋಧವನ್ನು ಯಾವಾಗೂ ಮಾಡಿಲ್ಲ. ನಮ್ಮ ಸರ್ಕಾರನ ಇವತ್ತಾದ್ರೂ ಕೂಡ ಇಡೀ ದೇಶದಲ್ಲಿ ಸುಮಾರು 70 ಕೋಟಿ ಜನರಿಗೆ ರೇಷನ್ ಏನಾರ ಕೊಡ್ತಾ ಇರೋದು ಅಂತಂದ್ರೆ ಅದು ಮೋದಿಯವರ ಕೊಡ್ತಾ ಇರುವಂತ ರೇಷನ್ ಎಲ್ಲರೂ ತಗೋತಾ ಇದ್ದಾರೆ. ಸದ್ಯ ಬಿಹಾರದಲ್ಲಿ ಬಿಜೆಪಿ ಉಚಿತ ವಿದ್ಯುತ್ ಘೋಷಣೆ ಮಾಡೋ ಮೂಲಕ ಟೀಕೆಗೆ ಗ್ರಾಸ ಆಗ್ತಾ ಇದ್ರೆ, ಉಚಿತ ಗ್ಯಾರಂಟಿ ಕಾಂಗ್ರೆಸ್ ಮಾದರಿ ಅಂತ ಕೈ ನಾಯಕರು ಕುಟುಕುವ ಕೆಲಸ ಮಾಡ್ತಿದ್ದಾರೆ. ಸುನಿಲ್, TV9 ಬೆಂಗಳೂರು.